ಮುಖ್ಯಮಂತ್ರಿ ಆಗುವುದಕ್ಕೆ ಡಿ ಕೆ ಶಿವಕುಮಾರ್ ರಾಜಕೀಯ ತಂತ್ರಗಳನ್ನೆಲ್ಲ ಹೆಣಿತಾ ಕೂತಿದ್ದಾರೆ. ಇದೇ ಹೊತ್ತಿನಲ್ಲಿ ದೆಹಲಿಯ ಪೊಲೀಸರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿ ಕೆ ಸುರೇಶ್ ಅವರಿಗೆ ಸಮನ್ಸನ್ನು ಜಾರಿ ಮಾಡಿದೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಸಂಬಂಧಪಟ್ಟಂಥ ಹಗರಣವನ್ನು ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಅವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ವಿರುದ್ಧವೂ ಕೂಡ FIR ದಾಖಲಾಗಿದೆ. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಶಿವಕುಮಾರ್ ಮತ್ತು ಅವರ ಸೋದರನನ್ನು ಕೂಡ ದೆಹಲಿಯ ಪೊಲೀಸರು ವಿಚಾರಣೆಗೆ ಸಮನ್ಸ್ ಮಾಡಿರುವಂಥದ್ದು ರಾಜಕೀಯವಾಗಿ ಕೌತುಕವನ್ನು ಉಂಟು ಮಾಡ್ತಾ ಇದೆ. ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೊಂದಿರುವ ಆದಾಯಕ್ಕಿಂತಲೂ 200 ಕೋಟಿಯಷ್ಟು ಅಧಿಕ ಸಂಪತ್ತನ್ನು ಗಳಿಕೆ ಮಾಡಿದ್ದಾರೆ ಅನ್ನುವ ಪ್ರಕರಣವನ್ನು 2019ರಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ BJPಯ ಸರ್ಕಾರ CBIಗೆ ವಹಿಸಿತ್ತು. CBI ಆ ಪ್ರಕರಣವನ್ನು ನಡೆಸ್ತಾ ಏನೇನೆಲ್ಲ ಘಟನೆಗಳು ನಡೀತು ಅನ್ನುವ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆಯೇ ಇವೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದ ನಂತರದಲ್ಲಿ CBIಗೆ ವಹಿಸಿದ್ದ ಆ ಪ್ರಕರಣವನ್ನು ವಾಪಸ್ಸು ಪಡೆದು ಲೋಕಾಯುಕ್ತಕ್ಕೆ ವಹಿಸುವ ನಿರ್ಣಯವನ್ನು ತೆಗೆದುಕೊಳ್ತು. ಈ ರೀತಿ CBIಗೆ ವಹಿಸಿದ್ದ ಡಿ ಕೆ ಶಿವಕುಮಾರ್ ಪ್ರಕರಣವನ್ನು ವಾಪಸ್ಸು ತೆಗೆದುಕೊಂಡಿದ್ದನ್ನು ಪ್ರಶ್ನಿಸಿ ಬಸನಗೌಡ ಪಾಟೀಲ್ ಯತ್ನಾಳ್ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಕೂಡ ಹೂಡಿದ್ದಾರೆ. ಅದರ ವಿಚಾರಣೆ ಮುಂದುವರಿತಾನೇ ಇದೆ. CBIನಿಂದ ವಾಪಸ್ಸು ತೆಗೆದುಕೊಂಡ ಈ ಡಿ ಕೆ ಶಿವಕುಮಾರ್ ಪ್ರಕರಣದ ವಿಚಾರವನ್ನು ರಾಜ್ಯದ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡ್ತಾ ಇರುವಂಥವರು ಕಪಿಲ್ ಸಿಬಲ್ ಅವರು. ಸದರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2024ರಲ್ಲಿ ಕಪಿಲ್ ಸಿಬಲ್ ಅವರು ಒಟ್ಟು 7 ಸಲ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ವಾದವನ್ನು ಮಂಡನೆ ಮಾಡಿದ್ದಾರೆ. ಅದಕ್ಕಾಗಿ ಅವರು ಕೇಳಿರುವ ಫೀಸಿನ ಮೊತ್ತ 2.80 ಕೋಟಿ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ವರ್ಷದ ಸೆಪ್ಟೆಂಬರ್ 22ನೇ ತಾರೀಕು ಕಪಿಲ್ ಸಿಬಲ್ ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ. ಅದಕ್ಕೆ ಅವರು ಕ್ಲೇಮ್ ಮಾಡಿರುವಂಥದ್ದು 20 ಲಕ್ಷ ರೂಪಾಯಿಗಳ ಫೀಸನ್ನು. ಆದರೆ ಇಲ್ಲಿ ಕಪಿಲ್ ಸಿಬಲ್ ಅವರನ್ನು ಆ ರೀತಿ ವಾದಕ್ಕೆ ನೇಮಕ ಮಾಡಿಕೊಳ್ಳುವುದಕ್ಕೆ ಸರ್ಕಾರದಿಂದ ಅಧಿಕೃತ ಆದೇಶ ಇರಲಿಲ್ಲ. ಬದಲಿಗೆ ಅಡ್ವೊಕೇಟ್ ಜನರಲ್ ಅವರ ನಿರ್ದೇಶನದ ಅನುಸಾರ ಅವರನ್ನು ವಾದ ಮಂಡನೆಗೆ ಕರೆಸಿಕೊಳ್ಳಲಾಗಿತ್ತು ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಈ 20 ಲಕ್ಷ ರೂಪಾಯಿಗಳನ್ನು ಸರ್ಕಾರದ ಆದೇಶ ಇಲ್ಲದೇ ನೇಮಿಸಿಕೊಂಡಿದ್ದಂಥ ಕಪಿಲ್ ಸಿಬಲ್ ಅವರಿಗೆ ಕೊಡಬೇಕಾ ಬೇಡವಾ ಅನ್ನುವ ಗೊಂದಲಗಳು ಆ ಹಣವನ್ನು ಪಾವತಿ ಮಾಡಬೇಕಾಗಿರುವಂಥ ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಲ್ಲಿ ಗೊಂದಲವನ್ನು ಹುಟ್ಟುಹಾಕಿದೆ. 20 ಲಕ್ಷ ರೂಪಾಯಿ ಹಣವನ್ನು ಮಂಜೂರು ಮಾಡುವ ಕುರಿತಂತೆ ಡಿಸೆಂಬರ್ 4ನೇ ತಾರೀಕಿನಂದು ಇಲಾಖೆಯ ಮುಖ್ಯಸ್ಥರುಗಳು ಸಭೆಯನ್ನು ಕೂಡ ನಡೆಸಿದ್ದಾರೆ. ಅಧಿಕೃತವಾಗಿ ಸರ್ಕಾರದಿಂದಲೇ ಅನುಮತಿಯನ್ನು ಪಡೆದುಕೊಂಡು ಆ ಹಣವನ್ನು ಮಂಜೂರು ಮಾಡುವ ಬಗ್ಗೆಯೂ ಚಿಂತನೆಗಳು ನಡೆದಿವೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಈ ಎಲ್ಲ ಘಟನೆಗಳಿಗೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ದಿ ಫೈಲ್ ಸುದ್ದಿ ಸಂಸ್ಥೆಯ ಜಿ ಮಹಾಂತೇಶ್ ಅವರು ಪಡೆದುಕೊಂಡು ತಮ್ಮ ಆನ್ಲೈನ್ ಪತ್ರಿಕೆಯಲ್ಲಿ ಈ ಎಲ್ಲವನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಇಲ್ಲಿ ಅಧಿಕಾರದಲ್ಲಿರುವ ರಾಜಕಾರಣಿಗಳು ತಮ್ಮ ಕೇಸ್ಗಳನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಡೆಸುವುದಕ್ಕೋಸ್ಕರ ಸಾರ್ವಜನಿಕರ ತೆರಿಗೆ ಹಣವನ್ನು ಹೇಗೆ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಇದು ಉದಾಹರಣೆ ಆಗಿದೆ. ಇದೇ ರೀತಿಯಲ್ಲಿ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಇದೇ ಕಪಿಲ್ ಸಿಬಲ್ ಅವರನ್ನು ನೇಮಿಸಿಕೊಂಡು ಕೋಟ್ಯಾಂತರ ರೂಪಾಯಿ ಹಣವನ್ನು ಸರ್ಕಾರದಿಂದ ಅಂದರೆ ಸಾರ್ವಜನಿಕರ ತೆರಿಗೆ ಹಣದಿಂದಲೇ ಕೊಟ್ಟಿರುವಂಥದ್ದು ಕೂಡ ಈ ಹಿಂದೆಯೇ ಸುದ್ದಿಯನ್ನು ಮಾಡಲಾಗಿತ್ತು. ಹೀಗೆ ರಾಜಕಾರಣಿಗಳು ಅಧಿಕಾರದಲ್ಲಿ ಇರುವುದನ್ನೇ ಬಳಸಿಕೊಂಡು ತಮ್ಮ ವೈಯಕ್ತಿಕ ಪ್ರಕರಣಗಳಿಗೂ ಕೂಡ ಸರ್ಕಾರದ ಹಣವನ್ನೇ ವೆಚ್ಚ ಮಾಡ್ತಾ ಇರುವಂಥದ್ದು ನೈತಿಕವಾಗಿ ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಇದ್ದೇ ಇದೆ. CBIಗೆ ಕೊಟ್ಟಿದ್ದ ಡಿ ಕೆ ಶಿವಕುಮಾರ್ ಪ್ರಕರಣವನ್ನು ವಾಪಸ್ಸು ತೆಗೆದುಕೊಂಡಂಥ ನಿರ್ಣಯವನ್ನು ಮಾಡಿದ್ದು ರಾಜ್ಯ ಸರ್ಕಾರ. ಹೀಗಾಗಿ ರಾಜ್ಯ ಸರ್ಕಾರದ ನಿಲುವನ್ನು ಸಮರ್ಥನೆ ಮಾಡಿಕೊಳ್ತಾ ಇರುವ ಕಪಿಲ್ ಸಿಬಲ್ ಅವರಿಗೆ ಹಣ ಕೊಡಬೇಕಾದ್ದು ರಾಜ್ಯ ಸರ್ಕಾರ, ಅದೇನೋ ಸರಿ. ಆದರೆ ಮುಡಾದಂಥ ಖಾಸಗಿ ಪ್ರಕರಣಕ್ಕೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾರ್ವಜನಿಕರ ತೆರಿಗೆ ಹಣದಿಂದಲೇ ವಕೀಲರಿಗೆ ಹಣವನ್ನು ಸಂದಾಯ ಮಾಡಿಸಿರುವಂಥದ್ದು ಕೂಡ ಆಗ ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡಿತ್ತು. ಆದರೂ ಕೂಡ ರಾಜಕಾರಣಿಗಳು ಎಚ್ಚೆತ್ತುಕೊಂಡೇ ಇಲ್ಲ. ಕೋಟ್ಯಾಂತರ ರೂಪಾಯಿಗಳನ್ನು ವಕೀಲರ ಫೀಸುಗಳಿಗಾಗಿಯೇ ವ್ಯಯ ಮಾಡ್ತಾ ಕೂತಿರುವಂಥದ್ದು ಒಂದೆಡೆ, ಆದರೆ ಮತ್ತೊಂದೆಡೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋ ವಿರೋಧ ಪಕ್ಷಗಳ ಪ್ರಲಾಪಗಳು ಕೂಡ ಮತ್ತೊಂದೆಡೆ ಇವೆ. ಈ ಎರಡೂ ಮುಖಗಳನ್ನು ನೋಡಿದಾಗ ರಾಜಕಾರಣಿಗಳು ಹೀಗೆ ಕೋಟ್ಯಾಂತರ ರೂಪಾಯಿಗಳನ್ನು ವಕೀಲರ ಫೀಸಾಗಿ ವ್ಯಯ ಮಾಡ್ತಾ ಇರುವುದು ಎಷ್ಟರ ಮಟ್ಟಿಗೆ ಅನ್ನುವ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಇರುವುದಂತೂ ದಿಟ. ಇನ್ನಾದರೂ ರಾಜಕಾರಣಿಗಳು
ಇಷ್ಟೊಂದು ದುಬಾರಿಯಾದ ವಕೀಲರುಗಳ ವೆಚ್ಚವನ್ನು ಭರಿಸೋದಕ್ಕೆ ಸಾರ್ವಜನಿಕರ ತೆರಿಗೆಯ ಹಣವನ್ನು ಬಳಸಿಕೊಳ್ತಾ ಇರುವಂಥದ್ದಕ್ಕೆ ಕಡಿವಾಣ ಹಾಕಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ನಿಯಮವನ್ನು ರಚಿಸಿಕೊಳ್ಬೇಕು ಅನ್ನುವ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇವೆ. ಅದರಲ್ಲಿ ಅರ್ಥ ಕೂಡ ಇದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ.